ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ನಮ್ಮೆಲ್ಲರ ನೆಚ್ಚಿನ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವರ ಡಿಟೆಕ್ಟಿವ್ ತೀಕ್ಷ್ಣದ ಟ್ರೈಲರ್ ಇವತ್ತು ಲಾಂಚ್ ಆಯಿತು. ಸೊ ಈ ಸಿನಿಮಾ ಆಗಸ್ಟ್ 7ಕ್ಕೆ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ನೋಡ್ತಾ ಇದ್ದಾರೆ, ಬನ್ನಿ ಮಾತನಾಡ್ಸೋಣ. ಮೇಡಮ್, ಮೊದಲನೇದಾಗಿ ನಮಸ್ಕಾರ, ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ 50ನೇ ಸಿನಿಮಾ ಅಂದ್ರೆ ಕೇವಲ ಒಂದು ಸಂಖ್ಯೆ ಅಲ್ಲ, ಒಂದು ಮೈಲಿಗಲ್ಲು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಈ ಒಂದು ಜರ್ನಿ ತಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಹಾಗೆಯೇ ಡಿಟೆಕ್ಟಿವ್ ತೀಕ್ಷ್ಣವನ್ನ 50ನೇ ಸಿನಿಮಾ ಆಗಿ ನೀವು ಆಯ್ಕೆ ಮಾಡ್ಕೊಂಡಿದ್ರೆ ಇದು ಎಷ್ಟು ಸ್ಪೆಷಲ್? ತುಂಬಾನೇ ಸ್ಪೆಷಲ್ ಜರ್ನಿ. ಇವಾಗ ನೆನ್ಸ್ಕೊಂಡಿದ್ರೆ ಇಷ್ಟು ಬೇಗ ಆಗೋಯ್ತು ಅಂತ ಅನ್ಸುತ್ತೆ. ದಟ್ಸ್ ಆಲ್ವೇಸ್ ದ ಕೇಸ್ ವೆನ್ ಯು ಲುಕ್ ಬ್ಯಾಕ್. ಬಟ್ ತುಂಬಾ ಖುಷಿ ಆಗ್ತಿದೆ. ಖಂಡಿತ ಇದು ಟೀಮ್ ವರ್ಕ್. ನನ್ನ ಲೈಕ್ ಐ ವಾಸ್ ಸೇಯಿಂಗ್ ದಟ್ ತುಂಬಾ ಸಪೋರ್ಟ್ ಸಿಕ್ಕಿದೆ ನನಗೆ ಆಡಿಯನ್ಸ್ ಇಂದ, ನಂದು ಫಿಲ್ಮ್ ಟೀಮ್ಸ್ ಇಂದ, ನನ್ನ ಲೈಕ್ ಮೀಡಿಯಾ ಅವರಿಂದ. ಸೊ ದೇವ್ ಹೆಲ್ಪ್ ಮೀ ಗ್ರೋ. ಅದರಿಂದಾನೇ ಸಾಧ್ಯ ಆಯಿತು. ಸೊ ಐಮ್ ವೆರಿ ಥ್ಯಾಂಕ್ಫುಲ್ ಟು ಎಲ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ದಟ್ ನನ್ನ ಜರ್ನಿನ ಎಷ್ಟೊಂದು ವಂಡರ್ಫುಲ್ ಆಗಿ ಎನ್ರಿಚ್ ಮಾಡಿದ್ದೀರಾ ನೀವು. ಆ್ಯಂಡ್ ದಿಸ್ ಮೂವಿ ತುಂಬಾನೇ ಸ್ಪೆಷಲ್ ಬಿಕಾಸ್ ಫಸ್ಟ್ ಟೈಮ್ ಐ ಥಿಂಕ್ ಇದು ಡಿಟೆಕ್ಟಿವ್ ಆಸ್ ವುಮೆನ್ ಡಿಟೆಕ್ಟಿವ್ ಕಥೆ ಕನ್ನಡದಲ್ಲಿ ಆಗ್ತಿದೆ. ಅದ್ರ ಜೊತೆಲಿ ಐ ಗಾಟ್ ಅ ಚಾನ್ಸ್ ಟು ಬಿ ಅನ್ ಇನ್ಸ್ಪಿರೇಷನ್ ಚಿಕ್ಕ ಹೆಣ್ಮಕ್ಳಿಗೆ ಎಸ್ಪೆಷಲಿ ಒಂದು ಸ್ಫೂರ್ತಿಯಾಗಿ ಒಂದು ಪ್ರೋತ್ಸಾಹ ಕೊಡ್ಬೋದು ಈ ರೋಲಿಂದ. ಸೊ ಅದು ತುಂಬಾ ಖುಷಿ ಆಗ್ತಿದೆ. ಇತ್ತೀಚೆಗೆ ನಿಮ್ಮ ಸಿನಿಮಾಗಳೆಲ್ಲ ನಾವು ಆಕ್ಚುಲಿ ಅಬ್ಸರ್ವ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಪ್ರತಿಯೊಂದು ಮೂವಿನಲ್ಲೂ ಕೂಡ ಏನೋ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಆಗಿರುತ್ತೆ. ನಿಮ್ಮ ಪ್ರೀವಿಯಸ್ ಮೂವಿ ನಾವು ತಗೊಂಡಾಗ ಅಲ್ಲೂ ಕೂಡ ನೀವು ಕೇರ್ ಟೇಕರ್ ಆಗಿರ್ತೀವಿ. ಸೆಪ್ಟೆಂಬರ್ 21 ಅದು ಕೂಡ ತುಂಬಾ ಚೆನ್ನಾಗಿರುವಂತ ಒಂದು ಸಿನಿಮಾ. ಥ್ಯಾಂಕ್ ಯು. ಅಂಡ್ ನೀವು ಅಂದ್ರೆ ಆಯ್ಕೆ ಮಾಡ್ಕೊಳ್ಳುವಂತ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಹೇಗೆ ಅಂತ ನನಗೆ ಒಂದೇನಂದ್ರೆ ಆಸೆ ಆಸ್ ಅನ್ ಆಕ್ಟರ್ ದಟ್ ನಾನು ವಿಭಿನ್ನ ತರ ಕಾಣಿಸ್ಬೇಕು, ವಿಭಿನ್ನ ಪಾತ್ರಗಳು ನಾನು ಮಾಡಬೇಕು. ಅದ್ರ ಜೊತೆಲಿ ಕಾಂಟೆಂಟ್ ಅಂಡ್ ಸ್ವಲ್ಪ ಸ್ಟ್ರಾಂಗ್ ಫಿಮೇಲ್ ಕ್ಯಾರೆಕ್ಟರ್ಸ್ನ ಪೋರ್ಟ್ರೇ ಮಾಡ್ಬೇಕಂತ ನನಗೆ ಆಸೆ ಇರುತ್ತೆ. ಸೊ ಒಂದಷ್ಟು ಸ್ಕ್ರಿಪ್ಟ್ಸ್ ಅಲ್ಲಿ ಆ ಥರ ಸ್ಕ್ರಿಪ್ಟ್ಸ್ ಯಾಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ಅದು ನಾನು ಆಯ್ಕೆ ಮಾಡ್ಕೊತೀನಿ. ಆ್ಯಂಡ್ ರೆಸ್ಟ್ ನನ್ನ ಸ್ವಲ್ಪ ಸ್ಪಾಂಟೇನಿಯಸ್. ನನಗೆ ಪ್ರತಿಯೊಂದು ಮೂವಿ ರಿಪೀಟ್ ಆಗಬಾರ್ದು, ಆ ಜಾನರ್ ರಿಪೀಟ್ ಆಗಬಾರ್ದು. ಸೊ ಅದು ಕಾನ್ಷಿಯಸ್ಲಿ ಈ ಜಾನರ್ಕಿಂತ ನೆಕ್ಸ್ಟ್ ಮೂವಿ ಬೇರೆ ಥರ ಇರಲಿ ಅಂತ ಒಂದು ಪ್ರಯತ್ನ ಇರುತ್ತೆ. ನಾನು ಆಕ್ಚುಲಿ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಉಪೇಂದ್ರ ಸರ್ ತುಂಬಾ ಕ್ರಿಯೇಟಿವ್, ಯಾವಾಗ್ಲೂ ಕೂಡ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡ್ತಾರೆ. ಸೊ ನಿಮ್ಗೂ ಕೂಡ ಆ ಕ್ರಿಯೇಟಿವಿಟಿ ಬಂದ್ಬಿಟ್ಟಿದೆ. ಐ ಡೋಂಟ್ ನೋ ಅಬೌಟ್ ದಟ್. ಅವ್ರು ತುಂಬಾ ಕ್ರಿಯೇಟಿವ್. ಬಟ್ ಇದು ಏನಂದ್ರೆ ನನಗೆ ಆಕ್ಚುಲಿ ಐ ಆಮ್ ಲಕ್ಕಿ. ನನಗೆ ಬೇರೆ ತರ ಸ್ಕ್ರಿಪ್ಟ್ಸ್ ಕೂಡ ಬರ್ತಿದೆ. ಸ್ಕ್ರಿಪ್ಟ್ಸ್ ಬಂದಿಲ್ಲ ಅಂದ್ರೆ ನಾನು ಚೂಸ್ ಮಾಡಕ್ ಆಗ್ತಿರಲಿಲ್ಲ. ಸೊ ದಟ್ ಮೇಕರ್ಸ್ ಯೋಚನೆ ಮಾಡ್ತಿದ್ದಾರೆ ದಟ್ ನಾನು ಈ ತರ ಕಾಣಿಸ್ಕೋಬಹುದು. ಪ್ರತಿಯೊಂದು ಮೂವಿನಲ್ಲಿ ಫಿಸಿಕಲಿ ಕೂಡ ಬೇರೆ ತರ ಕಾಣಿಸ್ಕೊಂತೀನಿ. ಇನ್ ದ ಸೆನ್ಸ್ ಸೆಪ್ಟೆಂಬರ್ 21 ಅಲ್ಲಿ ಬೇರೆ ತರ ಲುಕ್ ಇತ್ತು ವಿದೌಟ್ ಮೇಕಪ್. ಈ ಮೂವಿ ತುಂಬಾ ಬೇರೆ ತರ ಇದೆ, ಸ್ವಲ್ಪ ವೆಸ್ಟರ್ನೈಸ್ ಲುಕ್ ಇದೆ. ಸೊ ಪ್ರತಿಯೊಂದು ಮೂವಿನಲ್ಲಿ ಲುಕ್ ಅಂಡ್ ಫೀಲ್ ಕೂಡ ಬೇರೆ ತರ ಇರುತ್ತೆ, ಅಲಾಂಗ್ ವಿತ್ ಕಾಂಟೆಂಟ್ ಅಂಡ್ ಕ್ಯಾರೆಕ್ಟರ್. ಸೊ ಅದು ನನ್ನ ಆಡಿಯನ್ಸಸ್ಗೋಸ್ಕರ ಎಸ್ಪೆಷಲಿ ನನಗೆ ಇಷ್ಟದ ಅವ್ರು ಪ್ರತಿಯೊಂದು ಮೂವಿನಲ್ಲಿ ನಾನು ಹೊಸ ರೀತಿ ನನ್ನ ನೋಡ್ಲಿ ಅಂತ. ಹಾಗೇನೆ ನಾನು ಒಂದಷ್ಟು ವಿಷುವಲ್ಸ್ ಗಳ ಟ್ರೈಲರ್ ನಲ್ಲಿ ನೋಡಿದಾಗ ನನಗೆ ಅನ್ನಿಸ್ತು, ಈ ರೀತಿಯಾದಂತಹ ಸಬ್ಜೆಕ್ಟ್ಸ್ ಗಳಲ್ಲಿ, ಎಸ್ಪೆಷಲಿ ಡಿಟೆಕ್ಟಿವ್ ಸಬ್ಜೆಕ್ಟ್ಸ್ ಗಳಲ್ಲಿ ಹೀರೋ ಕ್ಲೂನ ಹುಡುಕ್ತಾರೆ. ಆದ್ರೆ ಇಲ್ಲಿ ಕ್ಲೂನೇ ನಾಯಕಿಯನ್ನ ಹುಡ್ಕೊಂಡು ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ನೀವೇನ್ ಹೇಳ್ತೀರಾ? ಹೌದು, ಆಕ್ಚುಲಿ ಅವಳಿಗೆ ಫಿಸಿಕಲ್ ಸ್ಟ್ರೆಂತ್ ಇಂದ ಹೆಚ್ಚಾಗಿ ಅವ್ರದ್ದು ಬುದ್ಧಿ ಉಪಯೋಗಿಸಿ ಮಾಡ್ತಾರಲ್ಲ. ಸೊ ಡಿಟೆಕ್ಟಿವ್ಸ್ಗೆ ಅದೇ ಕೆಲಸ ಇತ್ತು. ಅದು ತುಂಬಾ ಖುಷಿ ಆಯ್ತು. ಸೊ ಇದರಲ್ಲಿ ಅವ್ರ ಕ್ಲೂಸ್ ನ ಹುಡುಕ್ತಾಳೆ, ಬ್ಯಾಕ್ ಅಂಡ್ ಫೋರ್ತ್ ಸ್ಕ್ರೀನ್ ಪ್ಲೇ ಇದೆ. ಸೊ ಆ ಸೀಕ್ವೆನ್ಸಸ್ ಗಳು ತುಂಬಾ ಚೆನ್ನಾಗಿದೆ ಮೂವಿನಲ್ಲಿ. ಸೊ ತುಂಬಾ ಖುಷಿ ಆಯ್ತು. ಸೊ ಹೆಣ್ಮಕ್ಳಿಗೆ ಎಸ್ಪೆಷಲಿ ಅನ್ಸುತ್ತೆ ಇದಾರು ನಮ್ಮ ಇಂಟೆಲಿಜೆನ್ಸ್ ಇಂದ, ನಮ್ಮ ಬುದ್ಧಿಯಿಂದನೂ ನಾವು ಸಾಲ್ವ್ ಮಾಡ್ಬೋದು. ಬರೀ ಫಿಸಿಕಲ್ ಸ್ಟ್ರೆಂತ್ ಮುಖ್ಯ ಅಲ್ಲ, ನಾವು ನಮ್ಮ ಬ್ರೈನ್ ಉಪಯೋಗಿಸಿ ತುಂಬಾ ಥಿಂಗ್ಸ್ ಮಾಡ್ಬೋದು ಲೈಫ್ ನಲ್ಲಿ. ಎಕ್ಸಾಕ್ಟ್ಲಿ, ನೀವ್ ಹೇಳ್ತಾ ಇದ್ದೀರಾ ಬ್ರೈನ್ ಉಪಯೋಗಿಸ್ಕೊಂಡು ಸಾಕಷ್ಟು ಕೆಲಸಗಳನ್ನ ಮಾಡಬಹುದು. ಆದ್ರೆ ಇವಾಗ ಹೆಣ್ಮಕ್ಳು ಬ್ರೈನ್ ಉಪಯೋಗಿಸ್ಕೊಂಡು ಮಾಡಬಾರದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದು ನಾವು ನೋಡ್ತಾ ಇದೀವಿ. ಇದು ಅಂದ್ರೆ ಈ ರೀತಿಯಾದಂತಹ ಸಬ್ಜೆಕ್ಟ್ಸ್ ಗಳನ್ನ ಆಕ್ಚುಲಿ ನಾವು ನೋಡಿದಾಗ ಇನ್ಸ್ಪಿರೇಷನ್ ಆಗಿ ತಗೋಬೇಕು. ಕೆಲವೊಬ್ರು ಅತಿ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಬೇರೆ ರೀತಿಯಾದ ಕೆಲಸಗಳನ್ನ ಸಾಕಷ್ಟು ಇವಾಗ ಅದೇ ಆಗ್ಬಿಟ್ಟಿದೆ. ಏನ್ ಹೇಳ್ತೀರಾ ಮೇಡಮ್? ಇಲ್ಲ, ಖಂಡಿತ. ನನಗೆ ಕೂಡ, ನಾನು ಕೂಡ ತಾಯಿ ಅಂಡ್ ನನಗೆ ಸಿಸ್ಟರ್ಸ್ ಇದ್ದಾರೆ. ಸೊ ಐ ಫೀಲ್ ವೆರಿ ವರಿಡ್. ನನಗೆ ತುಂಬ ಲೈಕ್ ಯಾಕೆ ಇಷ್ಟು ಹೆಚ್ಚು ಸಂಖ್ಯೆದಲ್ಲಿ ಈ ಥರ ಆಗ್ತಿದೆ ಅಂತ. ಡಿಪ್ರೆಷನ್ ಆಗಲಿ, ಬೇರೆ ಥರ ಈ ಥರ ಕೇಸಸ್ ಆಗಲಿ, ಮರ್ಡರ್ಸ್ ಆಗಲಿ, ಏನೋ ಒಂದು ಲೈಕ್ ಈ ಥರ ಕ್ರೈಮ್ಸ್ ಆಗಲಿ. ಸೊ ಎಲ್ಲೋ ಒಂದು ಕಡೆ ಐ ಥಿಂಕ್ ಆಸ್ ಅ ಸೊಸೈಟಿ ನಾವು ಕಮ್ಯುನಿಕೇಶನ್ ನಮಗೆ ಕಮ್ಮಿ ಆಗಿಬಿಟ್ಟಿದೆಯಾ, ನಾವು ಐಸೋಲೇಟ್ ಆಗ್ತಾ ಇದ್ದೀವಿನಾ, ಲೈಕ್ ಎಲ್ಲರೂ ಫೋನ್ನಲ್ಲಿ ಬ್ಯುಸಿ ಆಗಿರ್ತಾರೆ. ನಿಜವಾಗ್ದು ಕ್ವಾಲಿಟಿ ಕಮ್ಯುನಿಕೇಶನ್ ಆಗ್ತಾ ಇಲ್ಲ. ಲೈಕ್ ಮಕ್ಕಳಿಗೆ ಪೇರೆಂಟ್ಸ್ ಜೊತೆ ಅಥವಾ ಕಪಲ್ಸ್ ಅಲ್ಲಿ ಅಥವಾ ಫ್ರೆಂಡ್ಸ್ ಜೊತೆಲಿ ನಾವು ಐಸೋಲೇಟ್ ಆಗ್ಬಿಡ್ತೀವಿ. ನಮ್ಮ ಮೈಂಡಲ್ಲಿ ಏನ್ ನಡೀತಾ ಇದೆ ಒಬ್ರಿಗೆ ಗೊತ್ತಾಗ್ತಾ ಇಲ್ವಾ, ಅದು ಯಾಕೆ ಹಿಂಗೆ ಆಗ್ತಿದೆ. ಅದ್ರ ಜೊತೆಲಿ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನಾವು ಒಂದು ಪ್ರೊಜೆಕ್ಟ್ ಮಾಡ್ತೀವಿ, ಅದನ್ನ ನಿಜ ಜೀವನದಲ್ಲಿ ಬೇರೆ ತರ ಇರುತ್ತೆ. ಒಬ್ರು ಈ ತರ ಮಾಡಿರೋರು, ನೀವು ಅವ್ರದ್ದು ಪೋಸ್ಟ್ ನೋಡಿದ್ರೆ ಅವ್ರು ಖುಷಿಯಾಗಿ ಪೋಸ್ಟ್ ಮಾಡಿದ್ದಾರೆ, ನೆಕ್ಸ್ಟ್ ಡೇ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಏನೋ ಒಂದು ಸೊ ತುಂಬಾ ಲೈಕ್ ಅದು ಪ್ರೊಜೆಕ್ಷನ್ ಜಾಸ್ತಿ ಆಗ್ತಿದೆ, ಬಟ್ ರಿಯಾಲಿಟಿ ಬೇರೆ. ಸೊ ಆದಷ್ಟು ಸ್ವಲ್ಪ ರಿಯಾಲಿಟಿ ಜೊತೆ ಇರೋಣ, ಸ್ವಲ್ಪ ನಮ್ಮ ಬಗ್ಗೆ ಯೋಚನೆ ಮಾಡೋಣ. ಈ ತರ ಬೇರೆ ಬೇರೆ ಥಿಂಗ್ಸ್ ಇದೆ. ಫಸ್ಟ್ ಆಫ್ ಆಲ್ ಕೆಲವರು ಪೂಜೆ ಪುನಸ್ಕಾರದಲ್ಲಿ ಖುಷಿ, ಕೆಲವರಿಗೆ ಯೋಗ ಆಗಲಿ, ಸ್ಪಿರಿಚುವಾಲಿಟಿ, ಮೆಡಿಟೇಷನ್ ಆಗಲಿ, ಕೆಲವರಿಗೆ ಫ್ರೆಂಡ್ಸ್ ಜೊತೆ. ಸೊ ಐ ಥಿಂಕ್ ಆ ಲೈಫ್ ಎಕ್ಸ್ಪೀರಿಯನ್ಸಸ್ ಮುಖ್ಯ ನಮಗೆ.
ನಾವು ತುಂಬಾ ಐಸೋಲೇಟ್ ಆಗ್ತಾ ಇದೀವಿ ಡಿಜಿಟಲ್ ವರ್ಲ್ಡ್ ನಲ್ಲಿ. ಸೊ ಅದು ಒಂದು ರೀಸನ್ ಇರ್ಬೋದು. ಪ್ಲಸ್ ಮಕ್ಕಳಿಗೆ ಸಿಕ್ಕಾಪಟ್ಟೆ ಕಾಂಟೆಂಟ್ ಇದೆ. ಐ ಥಿಂಕ್ ತುಂಬಾ ಚಿಕ್ಕ ವಯಸ್ಸಿಂದ ತುಂಬಾ ಜಾಸ್ತಿ ಅವ್ರ ಏಜ್ಗೆ ತಕ್ಕಂತ ಕಾಂಟೆಂಟ್ ನೋಡ್ತಾ ಇಲ್ಲ ಅಂತ ನನಗೆ ಅನ್ಸುತ್ತೆ. ಸೊ ಅದರಿಂದ ತುಂಬಾ ಮೈಂಡ್ ಎಫೆಕ್ಟ್ ಆಗ್ತಿದೆ ಅನಿಸ್ತಿದೆ ನನಗೆ. ಸೊ ಇದೆಲ್ಲ ಆಸ್ ಪೇರೆಂಟ್ಸ್ ಅಂಡ್ ಕೇರ್ ಗಿವರ್ಸ್ ಯಾರೋ ಆಗ್ಲಿ, ಗಾರ್ಡಿಯನ್ಸ್ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಎಲ್ಲರೂ ಸ್ವಲ್ಪ ಕಾಶಿಯಸ್ ಆಗಿ ಇದನ್ನ ನೋಡ್ಕೋಬೇಕು. ಯಾರಿಗೆ ಈ ತರ ಅನ್ಸಿದ್ರೆ ಅವ್ರನ್ನ ಹೆಲ್ಪ್ ಮಾಡಿ, ಅಥವಾ ಯಾರೊಬ್ರಿಗೆ ಹೆಲ್ಪ್ ಕೊಡಿಸಿ. ಅಸೋಸಿಯೇಷನ್ಗಳು ಕೂಡ ಇದೆ. ಸೊ ಈ ರೀತಿ ನಾವು ಸ್ವಲ್ಪ ಒಬ್ರಿಗೆ ಇನ್ನೊಬ್ರು ಕೇರ್ ತಗೋಬೇಕು. ರೈಟ್ ಎಜುಕೇಶನ್ ಇಂಪಾರ್ಟೆಂಟ್. ಸ್ಕೂಲಲ್ಲಿ ಆಗ್ಲಿ, ಫ್ಯಾಮಿಲಿ ಮನೆಯಲ್ಲಿ ಕೂಡ ಆಗ್ಲಿ, ನಾವು ನಮ್ಮ ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕು. ಅವ್ರ ಮೈಂಡ್ ಅಂಡ್ ಹಾರ್ಟ್ ಅಲ್ಲಿ ಇದೆ ನಾವು ತಿಳ್ಕೊಬೇಕು, ಬರೀ ಅವ್ರು ಓದೋದು ಅಲ್ಲ, ಅದೆಲ್ಲ ಇಂಪಾರ್ಟೆಂಟ್. ಮೇಡಮ್, ಇವಾಗ ನಿಮ್ಮ ಈ ಒಂದು ಫಿಲ್ಮೋಗ್ರಫಿ ನಾವು ನೋಡೋದಾದ್ರೆ ಹಲವಾರು ಸಿನಿಮಾಗಳು, ಹಲವಾರು ಪಾತ್ರಗಳು, ಸಾಕಷ್ಟು ಬೇರೆ ಬೇರೆ ಲ್ಯಾಂಗ್ವೇಜ್ ಗಳಲ್ಲಿ ಮಾಡಿದ್ದೀರಾ. ಆದ್ರೂ ಕೂಡ ನಮ್ಮ ಕನ್ನಡ ಚಿತ್ರರಂಗ ನಿಮ್ಗೆ ಒಂದು ವಿಶೇಷವಾದಂತಹ ಸ್ಥಾನವನ್ನು ಕೊಟ್ಟಿದೆ. ಸೊ ನೀವು ಎಷ್ಟು ಆಭಾರಿಯಾಗಿದ್ದೀರಿ. ಖಂಡಿತ. ಕನ್ನಡ ನನಗೆ ಇದು ನನ್ನ ಮನೆ ಈಗ. ಸೊ ನನಗೆ ಆಕ್ಚುಲಿ ಐ ಥಿಂಕ್ ನಾನು ಇವಾಗ ಕನ್ನಡ ಜಾಸ್ತಿ ಮಾತಾಡ್ತೀನಿ ಸೊ ನಂಗೆ ತುಂಬಾ ಖುಷಿ ಆಗುತ್ತೆ. ನನಗೆ ಮೊದಲಿಂದ ಇಲ್ಲಿ ತುಂಬಾ ಪ್ರೀತಿ ಸಿಕ್ಕಿದೆ. ಮದುವೆಗಿಂತ ಮುಂಚೆ ಕೂಡ ನನಗೆ ತುಂಬಾ ಒಳ್ಳೆ ಅವಕಾಶಗಳು ಸಿಕ್ಕಿದೆ ಇಲ್ಲಿ ಮೂವೀಸ್ ನಲ್ಲಿ. ಐ ಹ್ಯಾವ್ ವರ್ಕ್ ವಿತ್ ವೆರಿ ಗುಡ್ ಆಕ್ಟರ್ಸ್, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್. ಅಂಡ್ ನನಗೆ ಅಲ್ಲಿಂದ ನಾನು ಕಲ್ತಿದ್ದೀನಿ. ಬಿಕಾಸ್ ನಂದು ಆಕ್ಟಿಂಗ್ ಕಲ್ತ್ಕೊಂಡ್ ಬಂದವರಲ್ಲ, ನಾನು ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಅವ್ರ ಜೊತೆನೆ ಕಲ್ತಿ ನಾನು ಮುಂದೆ ಹೋಗಿದ್ದೀನಿ. ಸೊ ಐ ಫೀಲ್ ವೆರಿ ಬ್ಲೆಸ್ಡ್ ಅಂಡ್ ಲಕ್ಕಿ ದಟ್ ಆ ಒಂದು ಗೈಡೆನ್ಸ್ ಇಂದ ನಾನು ಬಂದಿರೋರು. ಅದ್ರ ಜೊತೆಲಿ ತುಂಬಾ ಲಕ್ಕಿ ದಟ್ ಇವತ್ತು ಕೂಡ ಹೂವೇ ಆಗ್ಲಿ, ನನ್ನ ಸಾಂಗ್ಸ್ ಆಗ್ಲಿ, ಆಡಿಯನ್ಸ್ ನನಗೇನೋ ಅಷ್ಟು ಪ್ರೀತಿಯಾಗಿ ಆ ಸಾಂಗ್ಸ್ ಕೂಡ ಇವತ್ತು 20 ವರ್ಷದ ನಂತರ ಕೂಡ ಫ್ರೆಶ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಂಡಿದ್ದಾರೆ. ಅಂಡ್ ಇವತ್ತು ಕೂಡ ನನ್ನ ಮೂವೀಸ್ ನ ಸಪೋರ್ಟ್ ಮಾಡ್ತಾರೆ. ಬಿಕಾಸ್ ಅದು ತುಂಬಾ ಖುಷಿ ಆಗ್ತಿದೆ. ಬಿಕಾಸ್ ಆಡಿಯನ್ಸ್ ಪ್ರೀತಿ ಇಲ್ಲದೆ ವಿ ಕಾಂಟ್ ವರ್ಕ್. ವಿ ಕ್ಯಾನ್ ಸೇ ದಟ್ ಓಕೆ ನಾನು ನನ್ನ ಕ್ರಿಯೇಟಿವಿಟಿಗೋಸ್ಕರ ಮಾಡ್ತೀನಿ. ಬಟ್ ನಿಜ ಹೇಳ್ಬೇಕಂದ್ರೆ ಆಡಿಯನ್ಸ್ ಅಕ್ಸೆಪ್ಟೆನ್ಸ್, ಆಡಿಯನ್ಸ್ ಇಷ್ಟಪಟ್ಟಿದ್ರೆ ನಮ್ಮ ಮೂವೀಸ್ ಎಲ್ಲ ಹೆಚ್ಚಾಗಿ ಮಾಡ್ಬೋದು. ಸೊ ಅದು ಒಂದು ಸಿಕ್ಕಿದೆ. ಸೊ ಅದು ಐ ಆಮ್ ವೆರಿ ಗ್ರೇಟ್ಫುಲ್. ಯೂಶಲಿ ಹೀರೋಯಿನ್ಗಳಿಗೆ ಅಂದ್ರೆ ಲಾಂಗಿವಿಟಿ ತುಂಬಾ ಕಡಿಮೆ ಇಂಡಸ್ಟ್ರಿನಲ್ಲಿ. ಹಂಗ್ ನೋಡಕ್ ಹೋದ್ರೆ 50 ಅನ್ನೋದು ದೊಡ್ಡ ಸಂಖ್ಯೆ ಅಂತ ಹೇಳ್ಬೋದು. ಅಂಡ್ ನೀವು ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವ್ದಾದ್ರು ಒಂದು ಎಲಿಮೆಂಟ್ ತುಂಬಾ ಕನೆಕ್ಟ್ ಆಗಿರ್ಬೇಕು. ಈ ಡಿಟೆಕ್ಟಿವ್ ತೀಕ್ಷ್ಣದಲ್ಲಿ ಯಾವ ಎಲಿಮೆಂಟ್ ನಿಮಗೆ ಪರ್ಸನಲಿ ತುಂಬಾ ಕನೆಕ್ಟ್ ಆಯ್ತು ಅನ್ನೋದು? ಅದೇ ಕಾಂಟೆಂಟ್. ಈ ಮೂವಿನಲ್ಲಿ ಕಾಂಟೆಂಟ್. ಉಗ್ರಾವತಾರ ನಿಜ ಹೇಳ್ಬೇಕಂದ್ರೆ ನಾನು ಆಕ್ಷನ್ ಟ್ರೈ ಮಾಡೋಣ ಅಂತ ಮಾಡಿದೆ. ಅದರಲ್ಲಿ ಜಾಸ್ತಿ ಆಕ್ಷನ್ ಸೀಕ್ವೆನ್ಸಸ್ ಇತ್ತು. ಇಟ್ ವಾಸ್ ವೆರಿ ಕಟ್ ಟು ಕಟ್ ಆಕ್ಷನ್ ಸೀಕ್ವೆನ್ಸಸ್. ಬಟ್ ಇದರಲ್ಲಿ ಕಾಂಟೆಂಟ್ ತುಂಬಾ ಡಿಫ್ರೆಂಟ್ ಆಗಿತ್ತು. ಮೇಕಿಂಗ್ ಅಲ್ಲಿ ತುಂಬಾ ಖರ್ಚು ಮಾಡಿದ್ದಾರೆ. ಸೆಟ್ಸ್ ಆಗಲಿ, ದೊಡ್ಡ ಸೆಟ್ಸ್ ಹಾಕಿದ್ದಾರೆ. ಒಂದು ದೊಡ್ಡ ಹೀರೋಗೆ ಯಾವ ರೀತಿ ಖರ್ಚು ಮಾಡಿ ಮಾಡ್ತಾರೆ ನೀವು ರೀಲ್ ನೋಡಿದ್ದೀರಾ. ಆ ತರ ಲೈಟಿಂಗು, ಸೆಟ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೀವಿ. ನಮ್ಮ ಡಿಟೆಕ್ಟಿವ್ ಆಫೀಸ್ ಆಗಲಿ, ಆಮೇಲೆ ಆ ಜರ್ನಿನ ಚಿಕ್ಕ ವಯಸ್ಸಿಂದ ತೋರಿಸಿದ್ದಾರೆ. ಸೊ ಯೂಶಲಿ ನಮ್ಗೆ ಆ ಗ್ರಾಫ್ ಸಿಕ್ಕಲ್ಲ. ಸೊ ಆ ಕ್ಯಾರೆಕ್ಟರ್ ಮೇಲೆ ಚಿಕ್ಕ ವಯಸ್ಸಿಂದ ಅವ್ರು ಹೇಗೆ ಬಂದಿದ್ದು, ಯೂಶಲಿ ಹೀರೋಸ್ ತೋರಿಸ್ತಾರೆ ಚಿಕ್ಕ ವಯಸ್ಸಿಂದ. ಸೊ ಇದು ಒಂದು ಫೀಮೇಲ್ ಪ್ರೊಟ್ಯಾಗನಿಸ್ಟ್ ಇಟ್ಕೊಂಡು ಚಿಕ್ಕ ವಯಸ್ಸಿಂದ ಅವ್ರ ಜರ್ನಿ ಹೇಗಾಯ್ತು ಅಂತ ತೋರಿಸಿದ್ದಾರೆ. ಫ್ಲಾಶ್ ಬ್ಯಾಕ್ ಅಲ್ಲಿ ಕೂಡ, ಮಿಡ್ ಏಜ್ ಅಲ್ಲಿ ಕೂಡ. ಆಮೇಲೆ ಸೊ ತುಂಬಾ ವರ್ಕ್ ಮಾಡಿದ್ದಾರೆ ಸಬ್ಜೆಕ್ಟ್ ಮೇಲೆ, ತುಂಬಾ ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಇದು ತುಂಬಾ ನಂಗೆ 50th ಮೂವಿಗೆ ತುಂಬಾ ಆಪ್ಟ್ ಅನ್ಸ್ತು. ನಿಮ್ಮ 50ನೇ ಸಿನಿಮಾ ಹಾಗೇನೆ ಮಗನ ಸಿನಿಮಾ ಕೂಡ ಇವಾಗ ಲಾಂಚ್ ಮಾಡ್ತಾ ಇದ್ದೀರಾ. ಎಷ್ಟು ಖುಷಿ, ಡಬಲ್ ಧಮಾಕ ಅಂತ ಹೇಳ್ಬೋದು. ಅವನ ಬರ್ತ್ಡೇ ದಿನಾನೇ ಈ ಮೂವಿ ಲಾಂಚ್ ಆಗಿತ್ತು. ಸೊ ಹಿ ಕೇಮ್ ಫಾರ್ ದ ಲಾಂಚ್. ಸೊ ಇವತ್ತು ಆಕ್ಚುಲಿ ಅವನದು ಶೂಟಿಂಗ್ ಇತ್ತು, ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಅವ್ನ ಮೂವಿ ರೆಡಿ ಆಗ್ತಿದೆ. ಸೊ ತುಂಬಾ ಖುಷಿ ಆಗ್ತಿದೆ. ಮೇಡಮ್, ಇವಾಗ ನನ್ನ ಕೊನೆಯ ಪ್ರಶ್ನೆ. ಇತ್ತೀಚೆಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ತಮಗೆ ಗೊತ್ತು, ಅಂದ್ರೆ ಹಲವಾರು ಸಿನಿಮಾಗಳು ಬರ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಚೆನ್ನಾಗಿರುವಂತ ಸಿನಿಮಾಗಳು ಕೂಡ ನೆಗೆಟಿವಿಟಿ ಸ್ಪ್ರೆಡ್ ಆಗುವಂತದ್ದು, ನೆಗೆಟಿವ್ ಕಮೆಂಟ್ಸ್ ಸುಮ್ಮನೆ ಮಾಡುವಂತದ್ದು ಈ ರೀತಿ ಆಗ್ತಾ ಇದೆ. ಸೊ ಉಪ್ಪಿ ಸರ್ ಏನಾದ್ರು ಹೇಳ್ತಿರ್ತಾರೆ, ಅಂದ್ರೆ ಎಲ್ಲಿ ಅಂದ್ರೆ ಆಕ್ಚುಲಿ ಯಾರು ಸರಿ ಆಗ್ಬೇಕಾಗಿಲ್ಲ, ಒಂದು ಫಿಲ್ಮ್ ಮೇಕರ್ಸ್ ಅಥವಾ ಆಡಿಯನ್ಸ್ ಮೈಂಡ್ ಸೆಟ್? ಇಲ್ಲ, ಈ ನೆಗೆಟಿವ್ ಕಾಮೆಂಟ್ಸ್ ಮಾಡ್ತಾ ಇರೋದು ಫೇಸ್ಲೆಸ್ ಪೀಪಲ್ ಫಸ್ಟ್ ಆಫ್ ಆಲ್. ಸೊ ಆಡಿಯನ್ಸು ಚೆನ್ನಾಗಿದ್ದಾರೆ, ಮೇಕರ್ಸು ಚೆನ್ನಾಗಿದ್ದಾರೆ. ಇದು ಯಾರು ಅಂದ್ರೆ ಸುಮ್ಮನೆ ಯಾರು ಒಳಗೆ ಕೋಪ ಇದೆ ಅವರದು ಬೇರೆ ತರ ಕೋಪನ ತೀರ್ಸ್ಕೊಂತಿದ್ದಾರೆ. ಸೊ ಯಾರಿಗೆ ಖುಷಿಯಾಗಿದ್ದಾರೆ ಅವ್ರು ಖಂಡಿತ ಸಾಧ್ಯ ಇಲ್ಲ ಈ ತರ ನೆಗೆಟಿವಿಟಿ. ಸೊ ನಾವು ಪಾಸಿಟಿವ್ ಆಗಿದ್ರೆ ನಮ್ಮಲ್ಲಿನ ನೆಗೆಟಿವಿಟಿ ಬರೋದೇ ಇಲ್ಲ. ಸೊ ಅವ್ರ ಪರ್ಸನಲ್ ಪ್ರಾಬ್ಲಮ್ಸ್, ಅದು ಪರ್ಸನಲಿ ಅವ್ರಿಗೇನೋ ಫ್ರಸ್ಟ್ರೇಷನ್ಸ್ ಇರುತ್ತೆ ಲೈಫ್ನಲ್ಲಿ, ಅದಕ್ಕೆ ಅವರೆಲ್ಲ ಬರೀತಿದ್ದಾರೆ. ಬಿಕಾಸ್ ಅವ್ರ ಮುಖ ಕಾಣಿಸಲ್ಲ ಯಾರಿಗೆ. ಸೊ ಇದು ಸಿನಿಮಾಗೆ ಸಂಬಂಧಪಟ್ಟಲ್ಲ. ನನ್ನ ನಂಬಿಕೆ ದಟ್ ಇಷ್ಟು ವರ್ಷದಿಂದ ಒಂದು ಇಂಡಸ್ಟ್ರಿ ಬಂದಿದೆ ಅಂದ್ರೆ, ಇಷ್ಟೊಂದು ಒಳ್ಳೆ ಕಲಾವಿದರು ಈ ಇಂಡಸ್ಟ್ರಿಯಲ್ಲಿ ಬಂದಿದ್ದಾರೆ ಇಂಡಸ್ಟ್ರಿನಿಂದ. ಅವರು ಇವಾಗ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ನಮ್ಮ ಮೂವೀಸು, ಕನ್ನಡ ಮೂವೀಸು. ಸೊ ನಮ್ಮ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿದೆ. ಸೊ ಖಂಡಿತ ನಮ್ಮ ಮೂವೀಸ್ಗೆ ಒಂದು ಫೇಸ್ ಅಷ್ಟೇ. ಐ ಥಿಂಕ್ ಮೇ ಬಿ ಬಿಕಾಸ್ ವ್ಯಾರಿಯಸ್ ಕಡೆ ಜನ ಎಂಟರ್ಟೈನ್ಮೆಂಟ್ ನೋಡ್ತಿದ್ದಾರೆ. ಮೇ ಬಿ ಇಟ್ ಕುಡ್ ಬಿ ಸೋ ಮೆನಿ ಅದರ್ ಥಿಂಗ್ಸ್. ಬಟ್ ಖಂಡಿತ ಅವ್ರ ಥಿಯೇಟರ್ಗೆ ಬಂದೇ ಬರ್ತಾರೆ ಅಂತ ನನ್ನ ನಂಬಿಕೆ ಇದೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಆಯುಷ್ಗೂ ಕೂಡ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಸೊ ನೋಡಿದ್ರೆ ವೀಕ್ಷಕರೇ, ಇದಾಗಿದ್ದು ಪ್ರಿಯಾಂಕಾ ಮೇಡಮ್ ಅವರ ಮಾತುಗಳು. August 7th ಈ ಸಿನಿಮಾ ರಿಲೀಸ್ ಆಗ್ತದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟರ್ಗೆ ಹೋಗಿ ನೋಡೋಣ. ಕನ್ನಡ ಸಿನಿಮಾಗಳನ್ನ